ವಚನಾನಂದ ಶ್ರೀ ವಿರುದ್ಧ ಪೋಕ್ಸೋ ಪ್ರಕರಣ ಇವತ್ತು ನಿರೀಕ್ಷಣಾ ಜಾಮೀನು ರದ್ದು ಕೋರಿದ ಅರ್ಜಿ ವಿಚಾರಣೆ ನಡೆಯುತ್ತೆ. ದಾವಣಗೆರೆ ಜಿಲ್ಲಾ ವಿಶೇಷ ಪೋಕ್ಸೋ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯಲಿದೆ. ಮಠದಲ್ಲಿದ್ದ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದಂತ ಆರೋಪ ಸ್ವಾಮೀಜಿ ಮೇಲಿದೆ. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಠಾಣೆಗೆ ದೂರನ್ನ ನೀಡಿದ್ದ ಸಂತ್ರಸ್ತ ಬಾಲಕನ ತಾಯಿ. ಪ್ರಕರಣದ ವಿಚಾರಣೆಯನ್ನ ಹರಿಹರ ಗ್ರಾಮಾಂತರ ಠಾಣೆ ಪೊಲೀಸರು ನಡೆಸ್ತಾ ಇದ್ದಾರೆ. ಮಠದಲ್ಲಿದ್ದ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾರೆ ಅನ್ನುವಂತಹ ಆರೋಪ ವಚನಾನಂದ ಶ್ರೀಗಳ ಮೇಲೆ ಕೇಳಿ ಬರ್ತಾ ಇರೋದು. ಈ ಪ್ರಕರಣದ ವಿಚಾರಣೆಯನ್ನ ಕೂಡ ಪೊಲೀಸರು ನಡೆಸ್ತಾ ಇದ್ದಾರೆ. ಎಫ್ಐಆರ್ಗೂ ಮುನ್ನವೇ ನಿರೀಕ್ಷಣಾ ಜಾಮೀನನ್ನ ಪಡೆದಿದ್ರು ವಚನಾನಂದ ಶ್ರೀ. ನಿರೀಕ್ಷಣಾ ಜಾಮೀನು ರದ್ದು ಕೋರಿರುವ ಹರಿಹರ ಗ್ರಾಮಾಂತರ ಪೊಲೀಸರು ಅದರ ವಿಚಾರಣೆ ಜೂನ್ 3ಕ್ಕೆ ನ್ಯಾಯಾಲಯ ಮುಂದೂಡಿತ್ತು. ಇವತ್ತು ವಿಚಾರಣೆ ನಡೆಯುತ್ತೆ. ವಚನಾನಂದ ಶ್ರೀ ವಿರುದ್ಧ ದಾಖಲಾದಂಥ ಪೋಕ್ಸೋ ಪ್ರಕರಣ. ಎಫ್ಐಆರ್ ಆಗೋಕ್ಕೂ ಮುಂಚೆ ನಿರೀಕ್ಷಣಾ ಜಾಮೀನನ್ನ ಪಡ್ಕೊಂಡಿದ್ರು ವಚನಾನಂದ ಶ್ರೀ. ಜಾಮೀನು ಪಡೆದಿದ್ದಂತಹ ವಚನಾನಂದ ಶ್ರೀ ಸೇಫ್ ಆಗಿದ್ರು. ಈಗ ನಿರೀಕ್ಷಣಾ ಜಾಮೀನು ರದ್ದು ಕೋರಿದ್ದಾರೆ ಹರಿಹರ ಗ್ರಾಮಾಂತರ ಪೊಲೀಸರು. ಈ ಅರ್ಜಿಯ ವಿಚಾರಣೆ ಇವತ್ತು ನಡೆಯುತ್ತೆ. ಜೂನ್ 3ಕ್ಕೆ ನ್ಯಾಯಾಲಯ ಮುಂದೂಡಿತ್ತು ಪ್ರಕರಣದ ವಿಚಾರಣೆಯನ್ನ. ಇವತ್ತು ಇದರ ವಿಚಾರಣೆ ನಡೆಯುತ್ತೆ. ವಚನಾನಂದ ಶ್ರೀ ಮೇಲೆ ಇದ್ದಂತಹ ಆರೋಪ ಮಠದಲ್ಲಿದ್ದಂತಹ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ನಡೆಸಿದ್ದಾರೆ ಅನ್ನೋದು. ಒಬ್ಬ ಬಾಲಕನ ತಾಯಿ ದೂರನ್ನ ಕೊಟ್ಟಿದ್ರು. ಅದರ ಮೇಲೆ ಎಫ್ಐಆರ್ ಆಗಿತ್ತು. ಪೋಕ್ಸೋ ಪ್ರಕರಣ. ಎಫ್ಐಆರ್ಗೂ ಮುನ್ನ ನಿರೀಕ್ಷಣಾ ಜಾಮೀನನ್ನ ಪಡ್ಕೊಂಡಿದ್ರು ವಚನಾನಂದ ಶ್ರೀ. ನಿರೀಕ್ಷಣಾ ಜಾಮೀನು ರದ್ದು ಕೋರಿದ್ರು ಪೊಲೀಸರು. ಅದರ ವಿಚಾರಣೆ ಇವತ್ತು ನಡೆಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.